Namaste my dear children. Welcome to distance learning sessions through videos. In our science classes, we are discussing the chapter number 3, plants and their food. This is the third and final video on this chapter. Today we will discuss about plants that do not make food. Dear children, in the previous classes, we have discussed about how the plants prepare their food using sunlight, water and air. Today, we are going to discuss about some other plants which do not prepare their food. Then how do they live? We will see all those in this video. Plants that do not make food. Some plants, such as dodder, do not have chlorophyll, so they cannot make food. They depend totally on other plants for food and water. They grow on other plants and use their food and water. Such plants are called total parasites. A total parasitic plant kills the plant on which it grows. ಇಲ್ಲಿ ನೋಡಿ ಮಕ್ಕಳೇ, ಸೊ ಕೆಲವು ಸಸ್ಯಗಳು ಒಂದು ಎಕ್ಸಾಂಪಲ್ ಕೊಟ್ಟಿದೆ ಇಲ್ಲಿ ಡಾಡರ್ ಅಂತ. ಯು ಕ್ಯಾನ್ ಸಿ ದ್ಯಾಟ್ ಇನ್ ದಿಸ್ ಪಿಕ್ಚರ್. ಇಲ್ಲಿ ನೋಡ್ಬೋದು ನೀವು ಡಾಡರ್ ಎ ಟೋಟಲ್ ಪ್ಯಾರಾಸೈಟ್ ಅಂತ ಇಲ್ಲಿ ಫಿಗರ್ ತೋರಿಸಿದೆ ಇಲ್ಲಿ. ಸೊ ಐ ವಿಲ್ ಶೋ ಯು ಅನದರ್ ಪಿಕ್ಚರ್ ಲೇಟರ್. ಸೊ ಡಾಡರ್ ಅಂತ ಕೆಲವು ಸಸ್ಯಗಳು, ಅವುಗಳನ್ನು ನೀವು ನೋಡಿರ್ಬೋದು. ಬೇರೆಯ ಮರಗಳ ಮೇಲೆ ಕೆಲವು ಸಸ್ಯಗಳು ಬೆಳೆದಿರೋದನ್ನು ನೀವು ಗಮನಿಸಿರ್ಬೋದು. ಬಳ್ಳಿಯ ರೀತಿ ಮರಗಳ ಮೇಲೆ ಬೆಳೆದಿರೋವಂಥದ್ದು, ನೆಲದಲ್ಲಿ ಬೆಳೆದು ಮರಗಳ ಮೇಲೆ ಬೀರೋಂಥ ಪ್ಯಾರಾಸೈಟ್ಸ್ ಅಲ್ಲ. ಅದು ಮರಗಳ ಮೇಲೆ ಇರುತ್ತೆ. ಅದರ ಬೇರು ಸಂಪೂರ್ಣ ಸಸ್ಯ ಮರಗಳ ಮೇಲೆ ಬೆಳೆದಿರುತ್ತೆ. ಅವುಗಳನ್ನು ಪ್ಯಾರಾಸೈಟ್ಸ್ ಅಂತ ಕರೀತಾರೆ. ಕನ್ನಡದಲ್ಲಿ ಪ್ಯಾರಾಸೈಟ್ಸಿಗೆ ಪರಾವಲಂಬಿಗಳು ಅಂತಾರೆ. ಪರಾವಲಂಬಿಗಳು ಅಂದರೆ ಬೇರೆಯವರನ್ನು ಅವಲಂಬಿಸಿರುವಂಥದ್ದು. ಯಾವುದಕ್ಕೋಸ್ಕರ? ತನ್ನ ಆಹಾರ ಮತ್ತು ನೀರಿಗೋಸ್ಕರ ಬೇರೆಯ ಸಸ್ಯಗಳನ್ನು ಅವಲಂಬಿಸಿರುವಂತಹ ಸಸ್ಯಗಳನ್ನು ಪರಾವಲಂಬಿ ಸಸ್ಯಗಳು ಅಂತ ಕರಿತೀವಿ ಮಕ್ಕಳೇ. ಇಂಗ್ಲೀಷಲ್ಲಿ ಪ್ಯಾರಾಸೈಟ್ಸ್ ಅಥವಾ ಟೋಟಲ್ ಪ್ಯಾರಾಸೈಟ್ಸ್ ಅಂದರೆ ಸಂಪೂರ್ಣ ಪರಾವಲಂಬಿಗಳು. ಆಹಾರ ನೀರು ಎರಡಕ್ಕೂ ಸಂಪೂರ್ಣವಾಗಿ ಬೇರೆಯ ಸಸ್ಯಗಳ ಮೇಲೆ ಅವುಗಳು ಡಿಪೆಂಡ್ ಆಗಿರ್ತವೆ. ಸೊ ಯಾಕೆ ಅವುಗಳು ಡಿಪೆಂಡ್ ಆಗಬೇಕಪ್ಪ ಅಂತಂದರೆ, ಅವುಗಳಲ್ಲಿ ಕ್ಲೋರೋಫಿಲ್ ಇರಲ್ಲ. ಆ್ಯಸ್ ವಿ ಅಂಡರ್ಸ್ಟುಡ್ in our previous sessions that a plant can prepare food only if it has chlorophyll. ಲೀವ್ಸ್ಗಳಲ್ಲಿ ಕ್ಲೋರೋಫಿಲ್ ಅನ್ನೋ ಒಂದು ಪಿಗ್ಮೆಂಟ್ ಅಥವಾ ಕೆಮಿಕಲ್ ಇರುತ್ತೆ. ಅದಿದ್ದರೆ ಮಾತ್ರ ಲೀವ್ಸು ಸನ್ಲೈಟ್, ವಾಟರ್ ಮತ್ತು ಏರನ್ನು ಯೂಸ್ ಮಾಡಿಕೊಂಡು ಫುಡ್ಡನ್ನು ಪ್ರಿಪೇರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ವೇಳೆ ಕ್ಲೋರೋಫಿಲ್ಲೇ ಇಲ್ಲ ಆ ಪ್ಲ್ಯಾಂಟಲ್ಲಿ ಅಂತಂದರೆ, though they receive sunlight, water and air, the plants cannot prepare their own food. So for food and water they have to depend on some other plants. All these are creatures of nature. ನೇಚರ್ ಕ್ರಿಯೇಟ್ ಮಾಡಿರೋವಂಥದ್ದು ಇದನ್ನೆಲ್ಲ. ಸೊ ಈ ರೀತಿ ನೇಚರ್ ಅದಕ್ಕೊಂದು ಶಕ್ತಿಯನ್ನು ಕೊಟ್ಟಿರುತ್ತೆ. ಬೇರೆ ಸಸ್ಯಗಳ ಮೇಲೆ ಡಿಪೆಂಡ್ ಆಗಿ ಬೆಳೆಯುವಂಥದ್ದನ್ನು ಕೊಟ್ಟಿದೆ ನೇಚರ್ ಅದಕ್ಕೆ. ಸೊ ದೇ ಡಿಪೆಂಡ್ ಟೋಟಲಿ ಆನ್ ಅದರ್ ಪ್ಲ್ಯಾಂಟ್ಸ್ ಫಾರ್ ಫುಡ್ ಆ್ಯಂಡ್ ವಾಟರ್. ಅಂದರೆ ಹಾಗಾಗಿ ಅವುಗಳಲ್ಲಿ ಕ್ಲೋರೋಫಿಲ್ ಇರಲ್ಲ. ಸೊ ದೇ ಕೆನಾಟ್ ಮೇಕ್ ಫುಡ್. ಕ್ಲೋರೋಫಿಲ್ ಇಲ್ದಿರೋ ಕಾರಣಕ್ಕಾಗಿ ಡಾಡರ್ ರೀತಿಯ ಸಸ್ಯಗಳೇನು ಮಾಡೋಕ್ಕಾಗಲ್ಲ, ಆಹಾರವನ್ನು ತಯಾರಿಸ್ಲಿಕ್ಕಾಗಲ್ಲ. ಅವೇನು ಮಾಡ್ತವೆ? ಬೇರೆಯ ಸಸ್ಯಗಳ ಮೇಲೆ ಡಿಪೆಂಡ್ ಆಗ್ತವೆ. ಯಾವುದಕ್ಕೋಸ್ಕರ? ಆಹಾರ ಮತ್ತು ನೀರಿಗೋಸ್ಕರ. ಅವುಗಳ ಫುಡ್ ಆ್ಯಂಡ್ ವಾಟರ್ಗೆ ಬೇರೆ ಪ್ಲ್ಯಾಂಟ್ಸ್ ಮೇಲೆ ಡಿಪೆಂಡ್ ಆಗ್ತವೆ. ದೇ ಗ್ರೋ ಆನ್ ಅದರ್ ಪ್ಲ್ಯಾಂಟ್ಸ್ ಆ್ಯಂಡ್ ಯೂಸ್ ದೇರ್ ಫುಡ್ ಆ್ಯಂಡ್ ವಾಟರ್. ಅಂದರೆ ಬೇರೆ ಸಸ್ಯಗಳ ಮೇಲೆ ಬೆಳೆದ್ಬಿಟ್ಟು ಆ ಸಸ್ಯಗಳು
ಇನ್ನು ಆ ಸಸ್ಯಗಳಿದ್ದಂತಹ ನೀರು ಮತ್ತು ಆಹಾರವನ್ನು ಈ ಪ್ಯಾರಾಸೈಟಿಕ್ ಪ್ಲ್ಯಾಂಟ್ಸು ಯೂಸ್ ಮಾಡಿಕೊಂಡು ಬೆಳೀತವೆ. ಸೊ ಈ ರೀತಿ ಬೇರೆ ಸಸ್ಯಗಳ ಮೇಲೆ ಸಂಪೂರ್ಣವಾಗಿ ಆಹಾರ ಮತ್ತು ನೀರಿಗೆ ಡಿಪೆಂಡ್ ಆಗಿರುವಂತಹ ಸಸ್ಯಗಳನ್ನು ಟೋಟಲ್ ಪ್ಯಾರಾಸೈಟ್ಸ್ ಅಂತ ಕರಿತೀವಿ ಮಕ್ಕಳೇ. ದ ಟೋಟಲ್ ಪ್ಯಾರಾಸೈಟಿಕ್ ಪ್ಲ್ಯಾಂಟ್ ಕಿಲ್ಸ್ ದ ಪ್ಲ್ಯಾಂಟ್ ಆನ್ ವಿಚ್ ಇಟ್ ಗ್ರೋಸ್. ಏನು ಮಾಡ್ತಾ ಹೋಗುತ್ತೆ ಈ ಪ್ಯಾರಾಸೈಟ್ಸ್ ಅಥವಾ ಡಾಡ್ರ್ ಆ ರೀತಿಯ ಪ್ಲ್ಯಾಂಟ್ಗಳು ಬೇರೆ ಯಾವ ಪ್ಲ್ಯಾಂಟ್ ಮೇಲೆ ಬೆಳೆದಿರುತ್ತೋ ಅದರಲ್ಲಿದ್ದಂತಹ ಆ ಸಸ್ಯದ ಆಹಾರ ಮತ್ತು ನೀರನ್ನು ಸಂಪೂರ್ಣವಾಗಿ ಇದು ಉಪಯೋಗಿಸಿ ಶುರು ಮಾಡುತ್ತೆ. ಹಾಗಾಗಿ ಯಾವ ಸಸ್ಯದ ಮೇಲೆ ಅಥವಾ ಯಾವ ಮರದ ಮೇಲೆ ಆ ಪ್ಲ್ಯಾಂಟ್ ಬೆಳೆದಿರುತ್ತೋ ಆ ಮರ ಅಥವಾ ಸಸ್ಯ ಸಂಪೂರ್ಣವಾಗಿ ಏನಾಗುತ್ತೆ, ಸತ್ತೋಗುತ್ತೆ, ಡ್ರೈ ಆಗೋಗುತ್ತೆ ಅದು. ಯಾಕಂದರೆ ಆ ಪ್ಲ್ಯಾಂಟ್ ತಯಾರು ಮಾಡಿದಂತಹ ಆಹಾರ ಮತ್ತು ನೀರನ್ನು ಡಾಡರ್ ರೀತಿಯ ಪ್ಯಾರಾಸಿಟಿಕ್ ಪ್ಲ್ಯಾಂಟ್ ಯೂಸ್ ಮಾಡ್ಕೊಳ್ಳೋದ್ರಿಂದ ಸೊ ತನಗೆ ಬೇಕಾದಂತಹ ಆಹಾರ ನೀರು ಸಾಕಾಗದೆ ಏನು ಮಾಡುತ್ತೆ ಪ್ಲ್ಯಾಂಟು ಸತ್ತೋಗುತ್ತೆ. ದೇರ್ ಇಸ್ ಅನದರ್ ಎಕ್ಸಾಂಪಲ್ ಹಿಯರ್. ಮಿಸ್ಲೆಟೋ ಈಸ್ ಎ ಪ್ಯಾರಾಸೈಟಿಕ್ ಪ್ಲ್ಯಾಂಟ್. ಸೊ ಇನ್ನೊಂದು ಎಕ್ಸಾಂಪಲ್ ಇದೆ ಮಿಸ್ಲೆಟೋ ಅಂತ ಇಲ್ಲಿ. ಸೊ ಮಿಸ್ಲೆಟೋ ಈಸ್ ಎ ಪ್ಯಾರಾಸೈಟಿಕ್ ಪ್ಲ್ಯಾಂಟ್. ಇದು ಕೂಡ ಏನಾಗಿದೆ, ಒಂದು ಪರಾವಲಂಬಿ ಸಸ್ಯವಾಗಿದೆ. ಇಟ್ ಗ್ರೋಸ್ ಆನ್ ಟ್ರೀಸ್ ಸಚ್ ಆಸ್ ಮ್ಯಾಂಗೋ ಆ್ಯಂಡ್ ಚಿಕ್ಕು. ಸೊ ಇದು ಏನಾಗುತ್ತೆ, ಬೇರೆಯ ಮರಗಳ ಮೇಲೆ ಬೆಳೆಯುತ್ತೆ. ಯಾವುದಪ್ಪ, ಮಿಸ್ಲೆಟೋ ಅನ್ನೋ ಪ್ಯಾರಾಸೈಟಿಕ್ ಪ್ಲ್ಯಾಂಟು ಮಾವಿನ ಮರ ಮತ್ತು ಚಿಕ್ಕು ಅಂತಂದರೆ ನಾವು ಅದು ಹಣ್ಣು, ಚಿಕ್ಕು ಹಣ್ಣು ಏನಂತಾರೆ ಅದನ್ನು ಕನ್ನಡದಲ್ಲಿ ಸಪೋಟ ಹಣ್ಣು ಅಂತ ಕರೀತಾರೆ. ಸೊ ಮಾವಿನ ಮರ ಅಥವಾ ಸಪೋಟ ಮರದ ಮೇಲೆ ಬೆಳೆಯುವಂತಹ ಪ್ಯಾರಾಸೈಟಿಕ್ ಪ್ಲ್ಯಾಂಟ್ ಆಗಿರುತ್ತೆ ಇದು. ಇಟ್ ಹ್ಯಾಸ್ ಕ್ಲೋರೋಫಿಲ್ ಆ್ಯಂಡ್ ಮೇಕ್ಸ್ ಇಟ್ಸ್ ಫುಡ್ ಬಟ್ ಡಿಪೆಂಡ್ಸ್ ಆನ್ ಅದರ್ ಪ್ಲ್ಯಾಂಟ್ಸ್ ಫಾರ್ ವಾಟರ್ ಆ್ಯಂಡ್ ಸರ್ಟನ್ ನ್ಯೂಟ್ರಿಯೆಂಟ್ಸ್. Such plants are called partial parasites. ಸೊ ಈ ಮಿಸ್ಲೆಟೋ ಅಂತ ಏನು ಪ್ಯಾರಾಸೈಟಿಕ್ ಪ್ಲ್ಯಾಂಟ್ ಇದೆ, ಸೊ ಇದರ ಎಲೆಗಳಲ್ಲಿ ಕ್ಲೋರೋಫಿಲ್ ಇರುತ್ತೆ. ಇದು ತನ್ನ ಆಹಾರವನ್ನು ತಾನು ತಯಾರು ಮಾಡಿಕೊಳ್ಳುತ್ತೆ. ಆದರೆ ಬೇರೆ ಸಸ್ಯಗಳ ಮೇಲೆ ಬೆಳೆದು ಆ ಸಸ್ಯಗಳಿದ್ದಂತಹ ವಾಟರ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಇದು. ಸೊ ವಾಟರ್ ಮತ್ತು ಕೆಲವು ನ್ಯೂಟ್ರಿಯೆಂಟ್ಸಿಗೋಸ್ಕರ ಇದು ಬೇರೆಯ ಸಸ್ಯಗಳ ಮೇಲೆ ಡಿಪೆಂಡ್ ಆಗುತ್ತೆ ಮಿಸ್ಲೆಟೋ ಅನ್ನೋ ಪ್ಯಾರಾಸೈಟ್ ಪ್ಲ್ಯಾಂಟ್. ಸೊ ಹಾಗಾಗಿ ಇದನ್ನು ಪಾರ್ಷಿಯಲ್ ಪ್ಯಾರಾಸೈಟ್ಸ್ ಅಂತ ಕರೀತಾರೆ. ಈ ರೀತಿ ಸಸ್ಯಗಳನ್ನು ಸೊ ತಾವು ಆಹಾರವನ್ನು ತಯಾರಿಸಿಕೊಂಡು ಕೆಲವು ಮಿನರಲ್ಸ್, ಕೆಲವು ಖನಿಜಾಂಶಗಳು ಮತ್ತು ನೀರಿಗೋಸ್ಕರ ಬೇರೆ ಸಸ್ಯಗಳ ಮೇಲೆ ಬೆಳೆದಿರುವಂತಹ ಸಸ್ಯಗಳನ್ನು ಪಾರ್ಷಿಯಲ್ ಪ್ಯಾರಾಸೈಟ್ಸ್ ಅಂತ ಕರೀತಾರೆ. ಇದ್ರ ಜೊತೆಗೆ ಮಕ್ಕಳೇ, ನೀವು ಕೆಲವು ಮರಗಳ ಮೇಲೆ ಬೆಳೆದಿರುವಂತಹ ಪಾಚಿ ಸಸ್ಯಗಳು ನೋಡಿರ್ಬೋದು. ನೀವು ಪಾಚಿಯನ್ನು ಕೂಡ ನೋಡಿರ್ಬೋದು. ನೀವು ಹಸಿರು ಪಾಚಿ ಬೆಳೆದಿರುತ್ತೆ. ಇದು ಹೆಚ್ಚಾಗಿ ಮಲೆನಾಡುಗಳಲ್ಲಿ ಚೆನ್ನಾಗಿ ನೋಡೋಕ್ಕೆ ಸಿಗುತ್ತೆ. ಇದು ಅಲ್ಲಿ ಹೆಚ್ಚು ಮಳೆ ಬೀಳೋದ್ರಿಂದ ಆ ಮರಗಳ ಮೇಲೆ, ದೊಡ್ಡ ದೊಡ್ಡ ಮರಗಳ ಮೇಲೆ ಹಸಿರಾಗಿ ಬೆಳೆದಿರುತ್ತೆ ಪಾಚಿ. ಸೊ ಆ ಪಾಚಿ ಕೂಡ ಏನಾಗಿರುತ್ತೆ, ಪ್ಯಾರಾಸೈಟ್ ಆಗಿರುತ್ತೆ. ಅದು ಕೆಲವು ನ್ಯೂಟ್ರಿಯೆಂಟ್ಸ್ಗೆ ಮತ್ತು ವಾಟರ್ಗೆ ಬೇರೆ ಪ್ಲ್ಯಾಂಟ್ಸನ್ನು ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹಾಗೆಯೇ ನೀವು ಇದು ನೋಡಿರ್ಬೋದು, ಹಣಬೆ ನೋಡಿರ್ಬೋದು. ಸೊ ಹಣಬೆಗಳು ಕೂಡ ಸೊ ಬೇರೆ ಸತ್ತು ಬಿದ್ದಂತಹ ಮರಗಳ ಮೇಲೆ ಬೆಳೆಯುತ್ತಿದ್ದು, ಕೊಳೆದಂತಹ ಗಿಡ ಮರಗಳ ಮೇಲೆ ಹಣಬೆಗಳು ಬೆಳೆಯುತ್ತೆ. ಸೊ ಈ ರೀತಿ ಸಸ್ಯಗಳನ್ನು ನಾವು ಪ್ಯಾರಾಸೈಟಿಕ್ ಪ್ಲ್ಯಾಂಟ್ಸ್ ಅಂತ ಕರಿತೀವಿ. ಯಾವ ಸಸ್ಯಗಳು ಆಹಾರ ಅಥವಾ ನೀರಿಗಾಗಿ ಬೇರೆಯ ಸಸ್ಯಗಳ ಮೇಲೆ ಅವಲಂಬಿತವಾಗಿರುವಂತಹ ಸಸ್ಯಗಳನ್ನು ಪ್ಯಾರಾಸೈಟಿಕ್ ಪ್ಲ್ಯಾಂಟ್ಸ್ ಅಂತ ಕರಿತೀವಿ ಮಕ್ಕಳೇ. ಸೊ ಈಗ ಮುಂದೆ ಕಂಟಿನ್ಯೂ ಮಾಡೋದಕ್ಕೂ ಮುಂಚೆ ಈ ಡಾಡರ್ ಮತ್ತು ಮಿಸ್ಲೆಟೋ ಪ್ಲ್ಯಾಂಟ್ಗಳ ಒಂದೊಂದು ಫಿಗರ್ಗಳನ್ನು, ಫೋಟೋಗ್ರಾಫ್ಸ್, ಪಿಕ್ಚರ್ಗಳನ್ನು ನೋಡಿಕೊಂಡು ಮುಂದಿನ ಡಿಸ್ಕಷನನ್ನು ಕಂಟಿನ್ಯೂ ಮಾಡೋಣ ಮಕ್ಕಳೇ. ಇನ್ ದಿಸ್ ಪಿಕ್ಚರ್ ಯು ಕ್ಯಾನ್ ಸಿ ದ ಡಾಡರ್, ಅಂದರೆ ಬೇರೆಯ ಮರದ ಮೇಲೆ ಹಬ್ಬಿರುವಂತಹ ಬಳ್ಳಿ ನೋಡ್ಬೋದು ನೀವು. ಇಡೀ ಮರವನ್ನು ಅದು ಆಕ್ರಮಿಸ್ಕೊಂಡ್ರಂಗೆ ಕಾಣ್ತಿದೆ ಇಲ್ಲಿ. ಸೊ ಪೂರ್ತಿ ಮರದ ಮೇಲೆ ಪೂರ್ತಿ ಹಬ್ಕೊಂಡಿದೆ ಇದು. ಸೊ ಈ ರೀತಿ ಮರದ ಪೂರ್ತಿ ಮೇಲೆ ಹಬ್ಬಿದಾಗ ಆ ಯಾವ ಮರದ ಮೇಲೆ ಹಬ್ಬಿರುತ್ತೋ ಆ ಮರಕ್ಕೆ ಬೇಕಾದಂಥ ಸನ್ಲೈಟ್ ಸರಿಯಾಗಿ ಸಿಗಲ್ಲ. ಆಮೇಲೆ ಆ ಮರ ತಯಾರಿಸಿದಂತಹ ಆಹಾರವನ್ನು ತಾನು ಉಪಯೋಗಿಸ್ಕೊಳ್ಳುತ್ತೆ. ಆ ಮರದ ಬೇರಿನಿಂದ ಅಬ್ಸರ್ವ್ ಆದಂಥ ವಾಟರ್ನ
ಈ ಡಾಡರ್ ಪ್ಲ್ಯಾಂಟ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಹಾಗಾಗಿ ಅಲ್ಟಿಮೇಟ್ಲಿ ಕೆಲವು ದಿನಗಳ ನಂತರ ಯಾವ ಮರದ ಮೇಲೆ ಈ ರೀತಿಯ ಪ್ಯಾರಾಸೈಟಿಕ್ ಅಥವಾ ಟೋಟಲ್ ಪ್ಯಾರಾಸೈಟಿಕ್ ಪ್ಲ್ಯಾಂಟ್ಸ್ ಬೆಳೆದಿರುತ್ತೋ ಆ ಸಸ್ಯ ಗಿಡ ಅಥವಾ ಮರ ಏನಾಗುತ್ತೆ, ಒಣಗಿ ಹೋಗುತ್ತೆ ಅಥವಾ ಸತ್ತು ಹೋಗುತ್ತೆ. Here we can see mistletoe which is a partial parasite. ಇದು ಗ್ರೀನ್ ಕಾಣುತ್ತೆ ನಿಮಗಿಲ್ಲಿ. ಗ್ರೀನ್ ಇರೋದ್ರಿಂದ ಏನಾಗುತ್ತೆ, ಅದು ತನ್ನ ಫುಡ್ ಅಂತ ತಯಾರು ಮಾಡ್ಕೊಳ್ಳುತ್ತೆ. ಆದರೆ ವಾಟರ್ಗೋಸ್ಕರ ಏನಾಗುತ್ತೆ, ಬೇರೆ ಪ್ಲ್ಯಾಂಟ್ಗಳು ಅಥವಾ ಟ್ರೀಸ್ ಮೇಲೆ ಡಿಪೆಂಡ್ ಆಗುತ್ತೆ ವಾಟರ್ ಆ್ಯಂಡ್ ನ್ಯೂಟ್ರಿಯೆಂಟ್ಸಿಗೋಸ್ಕರ. ಸೊ ದಿಸ್ ಈಸ್ ದ ಫೋಟೋಗ್ರಾಫ್ ಆಫ್ ಮಿಸ್ಲ್ಟೋ ಪಾರ್ಷಿಯಲ್ ಪ್ಯಾರಾಸೈಟಿಕ್ ಪ್ಲ್ಯಾಂಟ್. ಪ್ಲ್ಯಾಂಟ್ಸ್ ದ್ಯಾಟ್ ಫೀಡ್ ಲೈಕ್ ಎನಿಮಲ್ಸ್ ಅಂದರೆ ಕೆಲವು ಸಸ್ಯಗಳು ಪ್ರಾಣಿಗಳ ರೀತಿಯ ಆಹಾರವನ್ನು ಸೇವಿಸ್ತವೆ. ಅವು ಯಾವುವು ಮತ್ತು ಹೇಗೆ ಅವು ಪ್ರಾಣಿಗಳ ರೀತಿಯ ಆಹಾರವನ್ನು ಸೇವಿಸ್ತವೆ ಅನ್ನೋದನ್ನು ನಾವೀಗ ನೋಡೋಣ ಮಕ್ಕಳೇ. ಪ್ಲ್ಯಾಂಟ್ಸ್ ಸಚ್ ಆಸ್ ದ ಪಿಕ್ಚರ್ ಪ್ಲ್ಯಾಂಟ್ ಆ್ಯಂಡ್ ದ ವೀನಸ್ ಫ್ಲೈ ಟ್ರ್ಯಾಪ್ ಫೀಡ್ ಆನ್ ಇನ್ಸೆಕ್ಟ್ಸ್. ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇರಬಹುದು, ಇರಲಿಲ್ಲ ಅಂದರೆ ನಿಮಗೆ ಆಶ್ಚರ್ಯ ಆಗ್ಬೋದು. ಇವಾಗ ಕೆಲವು ಸಸ್ಯಗಳು ಇನ್ಸೆಕ್ಟ್ಸ್ ಅಂದರೆ ಕೀಟಗಳನ್ನು ತಿಂದು ಕೀಟಗಳನ್ನು ತಮ್ಮ ಆಹಾರವಾಗಿ ಬಳಸ್ಕೊಳ್ತವೆ, ತಿಂತವೆ ಅಂದರೆ ನಿಮಗೆ ಆಶ್ಚರ್ಯ ಆಗಬಹುದು. ಇದು ನೋಡೋಣ, ಮುಂದೆ ನೋಡ್ತಾ ಹೋಗೋಣ. ಇಲ್ಲಿಗ ದೇ ಆರ್ ಕಾಲ್ಡ್ ಇನ್ಸೆಕ್ಟಿವೋರಸ್ ಆರ್ ಕಾರ್ನಿವೋರಸ್ ಪ್ಲ್ಯಾಂಟ್ಸ್. ಕಾರ್ನಿವೋರಸ್ ಅಂದರೆ ಮಾಂಸಾಹಾರಿಗಳು ಅಂತ, ಕಾರ್ನಿವೋರಸ್ ಪ್ಲ್ಯಾಂಟ್ಸ್ ಅಂದರೆ ಮಾಂಸಾಹಾರಿ ಸಸ್ಯಗಳು. ಇನ್ಸೆಕ್ಟಿವೋರಸ್ ಅಂದರೆ ಕೀಟಾಹಾರಿಗಳು ಅಂತ ಹೇಳ್ಬೋದು. ಕೀಟಗಳನ್ನು ತಿಂದು ಬದುಕೋದ್ರಿಂದ ಅವುಗಳನ್ನು ಕೀಟಾಹಾರಿ ಅಥವಾ ಕಾರ್ನಿವೋರಸ್ ಪ್ಲ್ಯಾಂಟ್ಸ್ ಅಂತ ಕರಿತೀವಿ ಮಕ್ಕಳೇ. ಈಗ ನಾವು ಪಿಕ್ಚರ್ ಪ್ಲ್ಯಾಂಟ್ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ದ ಪಿಕ್ಚರ್ ಪ್ಲ್ಯಾಂಟ್ ಹ್ಯಾಸ್ ಎ ಪಿಕ್ಚರ್ ಅಂತಂದರೆ ಎ ಪಾಟ್ ಲೈಕ್ ಸ್ಟ್ರಕ್ಚರ್ ಮಕ್ಕಳೇ. ಯು ಕ್ಯಾನ್ ಸಿ ಇನ್ ದಿಸ್ ಪಿಕ್ಚರ್ ಹಿಯರ್. ಇಲ್ಲಿ ನೀವು ಈ ಫಿಗರಲ್ಲಿ ನೋಡ್ಬೋದು. ಇದರ ಒಂದು ಫೋಟೋಗ್ರಾಫ್ ಕೂಡ ಇದೆ, ತೋರಿಸ್ತೀನಿ ನಾನು ಇವಾಗ ನಿಮಗೆ. ಯು ಕ್ಯಾನ್ ಸಿ ಹಿಯರ್. ಇಲ್ಲಿ ನೋಡಿ, ಪಿಕ್ಚರ್ ಅಂದರೆ ಮೊಡಕೆ ಅಥವಾ ಒಂದು ಹೂಜಿ ಅಂತ ಕರೀತಾರೆ. ಆ ಹೂಜಿಯ ಆಕಾರದಲ್ಲಿದೆ, ನಿಮಗೆ ನೋಡ್ಬೋದು. ಇಲ್ಲಿ ನೀರನ್ನು ಸ್ಟೋರ್ ಮಾಡಲಿಕ್ಕೆ ಇಡುವಂತಹ ಮಡಿಕೆ, ಬಿಂದಿಗೆ ಅಥವಾ ಹೂಜಿ ಆಕಾರದಲ್ಲಿ ಇರುತ್ತೆ. ಅದರ ಒಂದು ಸ್ಟ್ರಕ್ಚರ್ ಇರುತ್ತೆ ಈ ಪ್ಲ್ಯಾಂಟಲ್ಲಿ. ಸೊ ಇಟ್ ಹ್ಯಾಸ್ ಎ ಪಿಕ್ಚರ್ ವಿತ್ ನೆಕ್ಟಾರ್ ಇನ್ ಇಟ್. ನೆಕ್ಟಾರ್ ಅಂದರೆ ಮಧು ಅಂತ ಕರಿತೀವಿ ಕನ್ನಡದಲ್ಲಿ, ಅಥವಾ ಜೇನು ಅಂತ ಏನು ಕರಿತೀವಿ. ಜೇನು ಹುಳಗಳು ಅದನ್ನು ಕಲೆಕ್ಟ್ ಮಾಡಿ ಒಂದು ಗೂಡಲ್ಲಿ ಇಡ್ತವೆ. ಅದನ್ನೇ ನಾವು ಜೇನು ಅಥವಾ ಜೇನುತುಪ್ಪ ಅಂತ ನಾವು ಸೇವಿಸೋದು. ಆ ಜೇನುತುಪ್ಪ ಎಲ್ಲ ಸಸ್ಯಗಳ ಹೂವುಗಳಲ್ಲಿರುತ್ತೆ. ಆ ಹೂವುಗಳಿಂದ ಹೂವಿಗೆ ದುಂಬಿ ಅಥವಾ ಜೇನು ಹಾರಿ ಅದನ್ನು ಕಲೆಕ್ಟ್ ಮಾಡಿ ಒಂದು ಕಡೆ ಸ್ಟೋರ್ ಮಾಡಿರುತ್ತೆ. ಅದನ್ನು ನಾವು ಕೊನೆಗೆ ಜೇನಿಂದ ಅದನ್ನು ಕಿತ್ತು ನಾವು ತಿಂತೀವಿ, ಜೇನುತುಪ್ಪ ಅಂತ. ಸೊ ನೆಕ್ಟಾರ್ ಅಂತಂದರೆ ಅದೇನೆ, ಜೇನು ಅಥವಾ ಮಧು ಅನ್ನೋದು ಸಸ್ಯಗಳ ಹೂವುಗಳಲ್ಲಿರುತ್ತೆ. ಸೊ ಆ ನೆಕ್ಟಾರ್ ಇರುತ್ತೆ, ಅದರಲ್ಲಿ ಈ ಪಿಕ್ಚರ್ ಒಳಗಡೆ ನೆಕ್ಟಾರ್ ತುಂಬಿರುತ್ತೆ, which is a fluid, thick fluid. The nectar attracts insects. ಕೀಟಗಳು ಹೂವುಗಳ ಹತ್ರ ಹೋಗೋದೇ ನೆಕ್ಟಾರ್ ಸಿಗುತ್ತೆ ಅಂತ, ತಮಗೆ ಆಹಾರ ಸಿಗುತ್ತೆ ಅಂತಲೇ ಹೂವುಗಳ ಹತ್ರ ಹೋಗ್ತವೆ. ಅದೇ ರೀತಿ ಈ ಪಿಕ್ಚರ್ ಪ್ಲ್ಯಾಂಟಲ್ಲೂ ಕೂಡ ಸಾಕಷ್ಟು ನೆಕ್ಟಾರ್ ಇರೋದ್ರಿಂದ ಆ ಇನ್ಸೆಕ್ಟ್ಸ್ ಏನಾಗುತ್ತೆ, ಅಟ್ರಾಕ್ಟ್ ಆಗ್ತವೆ ಅಲ್ಲಿಗೆ. ಅವುಗಳು ಆ ಪಿಕ್ಚರ್ ಹತ್ರ ಅಥವಾ ಒಂದು ಪಿಕ್ಚರ್ ಪ್ಲ್ಯಾಂಟಿನ ಫ್ಲವರ್ ಹತ್ರ ಅವುಗಳು ಹೋಗ್ತವೆ. When an insect enters the picture, it touches the hair-like structures present inside the picture. ಸೊ ಈ ಫಿಗರಲ್ಲಿ ನೋಡಿ ನಿಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ ಮಕ್ಕಳೇ. ಸೊ ಇಲ್ಲಿ ಏನಾಗ್ತವೆ, ಕೆಲವು ಕೀಟಗಳು ಬಂದಂಥದ್ದು ಒಳಗಡೆ ನೆಕ್ಟಾರ್ ಸಿಗುತ್ತೆ ಅಂತ ಏನು ಮಾಡ್ತವೆ, ಇದ್ರ ಒಳಗಡೆ ಇಳಿತವೆ. ಇದ್ರ ಒಳಗಡೆ ಏನಾಗಿರುತ್ತಪ್ಪ ಅಂದರೆ ಹೇರ್ ಲೈಕ್ ಸ್ಟ್ರಕ್ಚರ್, ಸಣ್ಣ ಕೂದಲಿನ ಆಕಾರದ ಶೇಪ್ಸ್ ಅದರಲ್ಲಿ ಫಾರ್ಮ್ ಆಗಿರುತ್ತೆ. ಆ ಸ್ಟ್ರಕ್ಚರ್ ಇದ್ರೊಳಗಡೆ ಇರುತ್ತೆ. ಅವುಗಳನ್ನು ಟಚ್ ಮಾಡಿದಾಗ ಏನಾಗುತ್ತಪ್ಪ ಅಂದರೆ, ನೀವು ಈ ಪಿಕ್ಚರ್ ಮೇಲ್ಗಡೆ ಮುಚ್ಚಳ ನೋಡ್ಬೋದು. ಇಲ್ಲಿ ಮುಚ್ಚಳ ಥರ ಇದೆ, ಇಲ್ಲಿ ಮೇಲ್ಗಡೆ ಫಾರ್ಮೇಷನ್ ಆಗಿದೆ ನೋಡಿ, ಮುಚ್ಚಳ ಥರ ಇದೆ. ಇದೇನಾಗ್ಬಿಡುತ್ತೆ, ಕ್ಲೋಸ್ ಆಗುತ್ತೆ. ಕ್ಲೋಸ್ ಆದರೂ ಸರಿ, ಕ್ಲೋಸ್ ಆಗದೇ ಇದ್ದರೂ ಕೂಡ ಇದರೊಳಗಡೆ ನೆಕ್ಟಾರ್ ತುಂಬಿರೋದ್ರಿಂದ ಅದು ಸ್ಟಿಕ್ಕಿ, ಅಂಟುತ್ತೆ. ಅದು ಅದರಲ್ಲಿ ಯಾವುದೇ ಇನ್ಸೆಕ್ಟ್ ಬಿದ್ದರೆ ಸುಲಭವಾಗಿ ಅದು ಹೊರಗಡೆ ಹಾರಿ ಬರಲಿಕ್ಕೆ ಸಾಧ್ಯ ಆಗಲ್ಲ. ಸೊ ಈ ರೀತಿ ಇದರೊಳಗಿರುತ್ತೆ. ಸೊ these hair-like structures, on being disturbed, close the opening of the picture by lowering the flap
ಆ್ಯಂಡ್ ದ ಇನ್ಸೆಕ್ಟ್ ಗೆಟ್ಸ್ ಟ್ರ್ಯಾಪ್ಡ್ ಇನ್ಸೈಡ್ ದ ಪಿಕ್ಚರ್. ಈಗೇನಾಗುತ್ತೆ, ಈ ಕೀಟ ಇಲ್ಲಿ ನೋಡ್ಬೋದು ನೀವು, ಯಾವುದಾದ್ರು ಹುಳ ಇದರೊಳಗಡೆ ಹೋಯಿತು ಅಂದರೆ ಇದರ ಅಕ್ಕಪಕ್ಕದಲ್ಲಿದ್ದಂಥ ಹೇರ್ ಲೈಕ್ ಸ್ಟ್ರಕ್ಚರನ್ನು ಟಚ್ ಮಾಡುತ್ತೆ, ಅದು ಡಿಸ್ಟರ್ಬ್ ಮಾಡುತ್ತೆ. ಆ ಡಿಸ್ಟರ್ಬ್ ಮಾಡಿದಾಗ ಏನಾಗುತ್ತೆ, ಈ ಪಿಕ್ಚರ್ ಪ್ಲ್ಯಾಂಟಿನ ಅಲ್ಲಿ ಮೇಲಿರುವಂತಹ ಫ್ಲ್ಯಾಪ್ ಅಥವಾ ಮುಚ್ಚಳ ಏನಿದೆ ಇದರದ್ದು, ಆ ಮುಚ್ಚಳ ಏನಾಗ್ಬಿಡುತ್ತೆ, ಕ್ಲೋಸ್ ಆಗಿಬಿಡುತ್ತೆ. ಸೊ ಕ್ಲೋಸ್ ಆದಾಗ ಅದರೊಳಗಡೆ ಹುಳ ಅಥವಾ ಕೀಟ ಸಿಗಾಕೊಂಡ್ಬಿಡುತ್ತೆ. ಅದಾದ ನಂತರ ಏನು ಮಾಡುತ್ತೆ, ಆ ಕೀಟದಲ್ಲಿದ್ದಂತಹ ನ್ಯೂಟ್ರಿಯೆಂಟ್ಸನ್ನು ಈ ಪ್ಲ್ಯಾಂಟ್ ಏನು ಮಾಡುತ್ತೆ, ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಅಲ್ಟಿಮೇಟ್ಲಿ ಆ ಹುಳ ಏನಾಗುತ್ತೆ, ಸತ್ತೋಗ್ಬಿಡುತ್ತೆ. ಅದು ಅದರಲ್ಲಿದ್ದಂತಹ ನ್ಯೂಟ್ರಿಯೆಂಟ್ಸನ್ನು ಅಬ್ಸಾರ್ಬ್ ಮಾಡಿಕೊಂಡು ತನ್ನ ಆಹಾರವಾಗಿ ಈ ಪಿಕ್ಚರ್ ಪ್ಲ್ಯಾಂಟು ಉಪಯೋಗಿಸ್ಕೊಳ್ಳುತ್ತೆ. ಸೊ ಈ ರೀತಿಯ ಸಸ್ಯಗಳನ್ನು ಇನ್ಸೆಕ್ಟಿವರಸ್ ಪ್ಲ್ಯಾಂಟ್ಸ್ ಅಂತ ಕರಿತೀವಿ ಮಕ್ಕಳೇ. ಹೌದು ನೀವು. The leaves of a Venus flytrap have spine-like structures around them. ಇಲ್ಲಿ ನೋಡ್ಬೋದು ನೀವು, ಸ್ಪೈನ್ ಲೈಕ್ ಮುಳ್ಳುಗಳ ರೀತಿ ಇರುತ್ತೆ. ಇಲ್ಲಿ ಇದರ ಎಲೆಗಳ ತುದಿಗಳಲ್ಲಿ ಮುಳ್ಳುಗಳ ರೀತಿ ಇರುತ್ತೆ. ವೀನಸ್ ಫ್ಲೈ ಟ್ರ್ಯಾಪ್ ಅಂತ ಇನ್ನೊಂದು ಪ್ಲ್ಯಾಂಟ್ ಇದೆ. ಸೊ ಈ ವೀನಸ್ ಫ್ಲೈ ಟ್ರ್ಯಾಪಿನ ಲೀವ್ಸ್ ಹೇಗಿರುತ್ತಪ್ಪ ಅಂದರೆ ಸ್ಪೈನ್ ಲೈಕ್ ಮುಳ್ಳುಗಳ ರೀತಿ ಇರುತ್ತೆ. ಸೊ ಅಲ್ಲೇನಾಗ, ವೆನ್ ಆ್ಯನ್ ಇನ್ಸೆಕ್ಟ್ ಎಂಟರ್ಸ್ ದ ವೀನಸ್ ಫ್ಲೈ ಟ್ರ್ಯಾಪ್, it closes and the insect is trapped inside. ಅಂದರೆ ಇದರ ಒಂದು ಫೋಟೋಗ್ರಾಫ್ ಮಾಡಿ ನೋಡೋಣ, ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ ಮಕ್ಕಳೇ ಆಗ. ಸೊ ವೀನಸ್ ಫ್ಲೈ ಟ್ರ್ಯಾಪ್ ಅನ್ನೋ ಒಂದು ಪ್ಲ್ಯಾಂಟಿನ ಫೋಟೋಗ್ರಾಫ್ ಆಗಿದೆ ಇದು. ಇಲ್ಲಿ ನೀವು ಗಮನಿಸ್ಬೋದು ಇದರ ಲೀವ್ಸ್ ಯಾವ ರೀತಿ ಇದೆ ಅಂತ. ಒಂದು ಏನೋ ನಾವು ಎರಡು ಕೈಗಳನ್ನು ಪಕ್ಕ ಪಕ್ಕ ಇಟ್ಕೊಂಡ ರೀತಿ ಕಾಣುತ್ತೆ ಅದು. ನಾವು ಒಂದು ಬಾಲನ್ನು ಕ್ಯಾಚ್ ಮಾಡುವಾಗ ಯಾವ ರೀತಿ ಕೈಗಳನ್ನು, ಎರಡು ಹಸ್ತಗಳನ್ನು ಒಂದಕ್ಕೊಂದು ಅಂಟಿಸಿ ಇಟ್ಕೊಂಡಿರ್ತೀವೋ ಆ ರೀತಿ ಕಾಣುತ್ತೆ. ಏನಾದ್ರು ಹಿಡಿಯುವಾಗ ನಾವು ಇಟ್ಕೊಂಡಂಗಿದೆ. ಈಗೇನಾಗುತ್ತಪ್ಪ, ಯಾವುದಾದ್ರು ಹುಳ ಇಲ್ಲಿ ಬಂತು ಅಂದರೆ, ಇನ್ಸೆಕ್ಟ್ ಬಂದರೆ, ನಾವು ಇಲ್ಲಿ ನೋಡ್ಬೋದು ನೀವು ಫಿಗರಲ್ಲಿ, ಇಲ್ಲಿ ಪಿಕ್ಚರಲ್ಲಿ ಫೋಟೋಗ್ರಾಫರ್ ಕಾಣುತ್ತೆ ಚೆನ್ನಾಗಿ. ಯಾವುದೋ ಇನ್ಸೆಕ್ಟು ಈ ವೀನಸ್ ಫ್ಲೈ ಟ್ರ್ಯಾಪ್ ಪ್ಲ್ಯಾಂಟಿನ ಲೀವ್ಸ್ ನಡುವೆ ಸಿಗಾಕೊಂಡಿದೆ. ಇದು ಒಂದು ರೀತಿ ನಿಮ್ಮ ಮನೆಗಳಲ್ಲಿ ಇದಿರ್ಬೋದು, ಈ ಕರ್ಜಿಕಾಯಿ ಮಾಡಲಿಕ್ಕೆಲ್ಲ ಒಂದು ಇದಿರುತ್ತೆ, ಒಂದು ಮೌಲ್ಡ್ ಇರುತ್ತೆ, ಕರ್ಜಿಕಾಯಿ ಮಾಡುವಂಥ ಒಂದು ಪ್ರೆಸ್ ಮಾಡಲಿಕ್ಕೆ ಇಟ್ಕೊಂಡಿರುತ್ತೆ ಮನೆಗಳಲ್ಲಿ ಪ್ಲಾಸ್ಟಿಕ್ದು. ಆ ರೀತಿ ಕಾಣಿದೆ ನೋಡಲಿಕ್ಕಿದು. ತುದಿಗಳಲ್ಲಿ ಏನು ಸ್ಪೈನ್ಸ್ ಮುಳ್ಳುಗಳ ರೀತಿ ಇದೆಯದು. ಸೊ ಒಳಗಡೆ ಸಿಗಾಕೊಂಡಂತಹ ಕೀಟ ಸುಲಭವಾಗಿ ಹೊರಗಡೆ ಬರೋಕ್ಕೆ ಆಗಬಾರ್ದು, ಬಿಗಿಯಾಗಿ ಹಿಡಿದಿಟ್ಕೋಬೇಕು. ಆ ರೀತಿ ಒಂದರಲ್ಲಿ ಸ್ಟ್ರಕ್ಚರ್ ಇರುತ್ತೆ. ಈ ರೀತಿ ಯಾವುದಾದ್ರೂ ಇನ್ಸೆಕ್ಟ್ ಮಧ್ಯೆ ಬಂತು ಅಂದರೆ ಇಲ್ಲಿ ಜಾಗ ಬಂದರೆ ಏನಾಗುತ್ತೆ, ಸೊ ಇವುಗಳು ಈ ಸ್ಪೈನ್ಸ್ ಅಥವಾ ಈ ಲೀಫ್ ಏನಾಗುತ್ತೆ, ಕ್ಲೋಸ್ ಆಗುತ್ತೆ. ಆ ಪ್ಲ್ಯಾಂಟನ್ನು ಆ ಇನ್ಸೆಕ್ಟನ್ನು ಏನು ಮಾಡುತ್ತೆ, ಅದು ಟ್ರ್ಯಾಪ್ ಮಾಡುತ್ತೆ. ಟ್ರ್ಯಾಪ್ ಅಂದರೆ ಹಿಡಿದಿಟ್ಕೊಳ್ಳುತ್ತೆ. ಅದಾದ ಹಿಡಿದಿಟ್ಕೊಂಡಾದ್ಮೇಲೆ ಅದು ಅದನ್ನು ಕ್ರಶ್ ಅಂದರೆ ಪ್ರೆಸ್ ಮಾಡುತ್ತೆ. ಅದರೊಳಗಿದ್ದಂತಹ ನ್ಯೂಟ್ರಿಯೆಂಟ್ಸನ್ನು ತಾನು ಉಪಯೋಗಿಸ್ಕೊಳ್ಳುತ್ತೆ ಈ ವೀನಸ್ ಫ್ಲೈ ಟ್ರ್ಯಾಪ್ ಅನ್ನೋ ಒಂದು ಪ್ಲ್ಯಾಂಟ್. These plants secrete juices to digest the trapped insects. ಸೊ ಏನು ಮಾಡುತ್ತೆ, ಕೆಲವು ಜ್ಯೂಸಸ್ ನಮ್ಮ ಬಾಡಿಯಲ್ಲಿ ಯಾವ ರೀತಿ ಡೈಜೆಸ್ಟಿವ್ ಜ್ಯೂಸಸ್ ಸೆಕ್ರೀಟ್ ಆಗುತ್ತೋ ಅದೇ ರೀತಿ ಈ ಪ್ಲ್ಯಾಂಟ್ಸ್ಗಳಲ್ಲೂ ಕೂಡ ಏನಾಗುತ್ತೆ, ಸಮ್ ಡೈಜೆಸ್ಟಿವ್ ಜ್ಯೂಸಸ್ ಸೆಕ್ರೀಟ್ ಆಗುತ್ತೆ. ಸೊ ಅದು ಏನಾಗುತ್ತೆ, ಆ ಜ್ಯೂಸಸ್ ಸೆಕ್ರೀಟ್ ಆದಾಗ ಅಲ್ಲಿ ಮಧ್ಯೆ ಸಿಕ್ಕಿದಂತಹ ಇನ್ಸೆಕ್ಟ್ ಏನಾಗುತ್ತೆ, ಅದು ಇನ್ಸೆಕ್ಟನ್ನು ಡೈಜೆಸ್ಟ್ ಮಾಡ್ಕೊಳ್ಳುತ್ತೆ. These plants also make their own food with the help of the chlorophyll in their leaves. ಈ ಇನ್ಸೆಕ್ಟ್ಸನ್ನು ತಿನ್ನೋದ್ರ ಜೊತೆಗೆ ಈ ಪ್ಲ್ಯಾಂಟ್ಸಲ್ಲಿ ಕ್ಲೋರೋಫಿಲ್ ಕೂಡ ಇರುತ್ತೆ. ಸೊ ಕ್ಲೋರೋಫಿಲ್ ಜೊತೆಗೆ ಸನ್ಲೈಟ್, ವಾಟರ್, ಏರ್ನ ಯೂಸ್ ಮಾಡಿಕೊಂಡು ತನ್ನ ಫುಡ್ಡನ್ನು ಕೂಡ ತಾನು ತಯಾರು ಮಾಡಿಕೊಳ್ಳುತ್ತೆ. ಸೊ ನಾವು ಹ್ಯೂಮನ್ ಬೀಯಿಂಗ್ಸ್ ಯಾವ ರೀತಿ ಸಸ್ಯಾಹಾರ ಮಾಂಸಾಹಾರ ಎರಡನ್ನೂ ತಿಂತೀವೋ ಅದೇ ರೀತಿ ಈ ವೀನಸ್ ಫ್ಲೈ ಟ್ರ್ಯಾಪ್ ಪ್ಲ್ಯಾಂಟ್ ಕೂಡ ಏನು ಮಾಡುತ್ತೆ, ಇನ್ಸೆಕ್ಟ್ಸನ್ನು ತಿನ್ನುತ್ತೆ, ಜೊತೆಗೆ ತಾನು ಲೀವ್ಸಲ್ಲಿ ತಯಾರು ಮಾಡಿದಂಥ ಫುಡ್ಡನ್ನು ಕೂಡ ಕನ್ಸ್ಯೂಮ್ ಮಾಡಿಕೊಳ್ಳುತ್ತೆ ಮಕ್ಕಳೇ. ಸೊ ಈ ರೀತಿ ಕೆಲವು ಸಸ್ಯಗಳು ಬೇರೆಯ ಪ್ರಾಣಿಗಳ ರೀತಿ ಕೀಟಗಳನ್ನು, ಸಣ್ಣ ಸಣ್ಣ ಪ್ರಾಣಿಗಳನ್ನು ಕೂಡ ಏನು ಮಾಡ್ತಾವು, ತಿಂದು ಜೀವಿಸ್ತವೆ. ಸೊ ದಿಸ್ ಈಸ್ ಅಬೌಟ್ ದ ಇನ್ಸೆಕ್ಟಿವರಸ್ ಪ್ಲ್ಯಾಂಟ್ಸ್, ದ ಪಿಕ್ಚರ್ ಪ್ಲ್ಯಾಂಟ್ ಆ್ಯಂಡ್ ದ ವೀನಸ್ ಫ್ಲೈ ಟ್ರ್ಯಾಪ್. ಇದನ್ನು ನಾವು ಅರ್ಥ ಮಾಡ್ಕೊಂಡ್ವಿ ಮಕ್ಕಳೇ.
ಸೊ ಇವುಗಳನ್ನು ನೀವು ಬೇರೆ ಪಿಕ್ಚರ್ಸ್ನ ನೀವು ಸರ್ಚ್ ಮಾಡಿ ಗೂಗಲ್ ಸರ್ಚ್ ಮಾಡಿ ಕೂಡ ತಿಳ್ಕೊಳ್ಬೋದು ನೀವು. ಜೊತೆಗೆ ಯೂಟ್ಯೂಬಲ್ಲಿ ನೀವು ಈ ವೀನಸ್ ಫ್ಲೈ ಟ್ರ್ಯಾಪ್ ಪ್ಲ್ಯಾಂಟನ್ನು ಏನು ಸರ್ಚ್ ಮಾಡಿದ್ರೆ ಪಿಕ್ಚರ್ ಪ್ಲ್ಯಾಂಟ್ ಅಂತ ಟೈಪ್ ಮಾಡಿ ನಿಮಗೆ ಸಾಕಷ್ಟು ವೀಡಿಯೋಸ್ ಸಿಗುತ್ತೆ ಮಕ್ಕಳೇ. ಅವುಗಳನ್ನು ನೋಡಿ ನೀವು ಎಂಜಾಯ್ ಮಾಡ್ಬೋದು, ಯಾವ ರೀತಿ ಇನ್ಸೆಕ್ಟ್ಸು ಟ್ರ್ಯಾಪ್ ಆಗುತ್ತೆ ಮತ್ತು ಆ ಪ್ಲ್ಯಾಂಟ್ಗಳು ಅವುಗಳನ್ನು ಯಾವ ರೀತಿ ತಿಂದು ಡಿಜೆಸ್ಟ್ ಮಾಡ್ಕೊಡ್ತೇವೆ ಅಂತ ವೀಡಿಯೋಸ್ಗಳಲ್ಲಿ ನೀವು ನೋಡಿ ಅರ್ಥ ಮಾಡ್ಕೊಳ್ಬೋದು. So here we have an in-class exercise. Tick the correct option. Total parasitic plants make food, do not make food. So total parasitic plants antandre they depend on other plants for food and water. Therefore, they do not make food. So we have to tick the second box here. They do not make food. Coming to second question here, picture plants are parasitic or insectivorous. So picture plants insects ಅನ್ನು ತಿಂದು ಜೀವಿಸೋದ್ರಿಂದ ಬೆಳೆಯೋದ್ರಿಂದ ನಾವು ಅವುಗಳನ್ನು ಇನ್ಸೆಕ್ಟಿವೋರಸ್ ಪ್ಲ್ಯಾಂಟ್ಸ್ ಅಂತ ಕರಿತೀವಿ. ಅವುಗಳು ಬೇರೆ ಪ್ಲ್ಯಾಂಟ್ಸ್ಗಳ ಮೇಲೆ ಡಿಪೆಂಡ್ ಆಗಿರೋದಿಲ್ಲ. ಪ್ಲ್ಯಾಂಟ್ಸು ಬೇರೆ ಪ್ಲ್ಯಾಂಟ್ಸ್ಗಳ ಮೇಲೆ ಫುಡ್ ಮತ್ತು ವಾಟರ್ಗೆ ಡಿಪೆಂಡ್ ಆಗಿದ್ದ ಅವುಗಳನ್ನು ನಾವು ವಿ ಕಾಲ್ ದೆಮ್ ಆಸ್ ಪ್ಯಾರಾಸೈಟಿಕ್. Here picture plant do not depend on other plants, but it eats eats insects. So it is called as insectivorous plant. So second box ಅನ್ನು ನಾವು ಟಿಕ್ ಮಾಡೋಣ. Question number 3. Dodder is a partial parasite or total parasite? So dodder is a ಟೋಟಲ್ ಪ್ಯಾರಾಸೈಟ್. ಸೊ ಈಗ ಏನು ಮಾಡಬೇಕು ನಾವು ಸೆಕೆಂಡ್ ಬಾಕ್ಸನ್ನು ಟಿಕ್ ಮಾಡೋಣ. ಹಾಗಾದರೆ ಪಾರ್ಷಿಯಲ್ ಪ್ಯಾರಾಸೈಟ್ ಪ್ಲ್ಯಾಂಟ್ ಯಾವುದಾಗಿತ್ತು ಮಕ್ಕಳೇ? ಮಿಸಿಲ್ ಟೌನ್ ಅಂತ ಏನಿತ್ತು ಅದು ಪಾರ್ಷಿಯಲ್ ಪ್ಯಾರಾಸೈಟ್ ಆಗಿತ್ತು. ಆದರೆ ಡಾಡರ್ ಪ್ಲ್ಯಾಂಟ್ ಏನಾಗಿದೆ ಟೋಟಲ್ ಪ್ಯಾರಾಸೈಟ್. ನಾವು ಅದನ್ನು ಈಗ ತಾನೇ ಓದಿ ಅರ್ಥ ಮಾಡ್ಕೊಂಡಿದ್ದೀವಿ. ಸೊ ಅದನ್ನು ನೀವು ಸರಿಯಾಗಿ ಆನ್ಸರ್ಗಳನ್ನು ಮಾಡಬೇಕು ಇಲ್ಲಿ. ಮೂವಿಂಗ್ ಫರ್ದರ್, ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಡಿಪೆಂಡ್ ಆನ್ ಈಚ್ ಅದರ್. ಅಂದರೆ ಸಸ್ಯಗಳು ಮತ್ತು ಪ್ರಾಣಿಗಳು ಒಂದರ ಮೇಲೆ ಒಂದು ಅವಲಂಬಿತವಾಗಿರ್ತವೆ ಅಂತ. ಯಾವ ರೀತಿ ಸಸ್ಯಗಳು ಪ್ರಾಣಿಗಳ ಮೇಲೆ ಮತ್ತು ಪ್ರಾಣಿಗಳು ಸಸ್ಯಗಳ ಮೇಲೆ ಅವಲಂಬಿತವಾಗಿದ್ದಾವೆ ಅಂತ ನಿಮಗೆ ಸಾಕಷ್ಟು ಗೊತ್ತಿರುತ್ತೆ ಮಕ್ಕಳೇ. ನಾವು ನಮ್ಮ ಆಹಾರಕ್ಕಾಗಿ ಪ್ಲ್ಯಾಂಟ್ಸ್ ಮೇಲೆ ಡಿಪೆಂಡ್ ಆಗಿರ್ತೀವಿ ಅಂತ ಗೊತ್ತು ನಮಗೆ. ಪ್ಲ್ಯಾಂಟ್ಸ್ ಇಲ್ಲ ಅಂದರೆ ಅನಿಮಲ್ಸ್ ಇರ್ಲಿಕ್ಕೆ ಸಾಧ್ಯ ಆಗಲ್ಲ. ಹಾಗೆಯೇ ಅನಿಮಲ್ಸ್ ಇಲ್ಲ ಅಂದರೂ ಕೂಡ ಪ್ಲ್ಯಾಂಟ್ಸಿಗೆ ಸರ್ವೈವ್ ಆಗೋದು ಕಷ್ಟ ಆಗುತ್ತೆ. ಹೇಗಪ್ಪ ಅಂತಂದರೆ ಪ್ಲ್ಯಾಂಟ್ಸ್ಗಳಿಗೆ ಫುಡ್ ಪ್ರಿಪೇರ್ ಮಾಡಲಿಕ್ಕೆ ಕಾರ್ಬನ್ ಡೈಆಕ್ಸೈಡ್ ಬೇಕು. ಆ ಕಾರ್ಬನ್ ಡೈಆಕ್ಸೈಡ್ ಸಿಗೋದು ಎಲ್ಲಿಂದ? ಅನಿಮಲ್ಸ್ನ ರೆಸ್ಪಿರೇಷನಿಂದ ಎಕ್ಸಿಟ್ ಆಗೋದು, ನಾವು ಎಕ್ಸೆಲ್ ಮಾಡಿದಾಗ ಬರುವಂಥ ಕಾರ್ಬನ್ ಡೈಆಕ್ಸೈಡನ್ನು ಪ್ಲ್ಯಾಂಟ್ಸ್ ಕನ್ಸ್ಯೂಮ್ ಮಾಡ್ಕೊಳ್ತವೆ. ಅದು ನೋಡೋಣ ನಾವೀಗಿಲ್ಲಿ ಯಾವ ರೀತಿ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಆರ್ ಇಂಟರ್ ಡಿಪೆಂಡೆಂಟ್ ಅದನ್ನು ನಾವು ನೋಡೋಣ ಈಗ. ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಡಿಪೆಂಡ್ ಆನ್ ಈಚ್ ಅದರ್ ಫಾರ್ ದೇರ್ ಸರ್ವೈವಲ್. ಅಂದರೆ ಸಸ್ಯಗಳು ಮತ್ತು ಪ್ರಾಣಿಗಳು ತಮ್ಮ ಉಳಿವಿಗಾಗಿ ಪರಸ್ಪರ ಅವಲಂಬಿತವಾಗಿರ್ತವೆ ಅಂತ. ದ ಫುಡ್ ಮೇಡ್ ಬೈ ಪ್ಲ್ಯಾಂಟ್ಸ್ ಈಸ್ ಈಟನ್ ಬೈ ಮೆನಿ ಕೈಂಡ್ಸ್ ಆಫ್ ಅನಿಮಲ್ಸ್ ಇನ್ಕ್ಲೂಡಿಂಗ್ ಹ್ಯೂಮನ್ ಬೀಯಿಂಗ್ಸ್. ಸೊ ಸಸ್ಯಗಳು ತಯಾರು ಮಾಡಿದಂತಹ ಆಹಾರವನ್ನು ನಾವು ಮತ್ತು ಎಲ್ಲ ಪ್ರಾಣಿಗಳು ತಿಂದು ಬದುಕ್ತವೆ. ನಾವು ಕನ್ಸ್ಯೂಮ್ ಮಾಡೋಂಥ ಆಹಾರದಲ್ಲಿ ಯಾವ್ಯಾವ ರೀತಿ ಪಾರ್ಟ್ಸ್ ನಾವು ತಿಂತೀವಿ ಅಂತ ನಾವು ಹಿಂದಿನ ಕ್ಲಾಸ್ಗಳಲ್ಲಿ ನೋಡಿದ್ದೀವಿ. ರೂಟ್ಸು, ಸ್ಟೆಮ್ಮು, ಲೀವ್ಸು, ಫ್ಲವರ್ಸು ಮತ್ತು ಅವುಗಳ ಪ್ಲ್ಯಾಂಟ್ಸ್ ಸಿಗುವಂತಹ ಫ್ರೂಟ್ಸ್, ವೆಜಿಟೇಬಲ್ಸ್ ನಾವು ತಿಂತಾ ಇದ್ದೀವಿ. ಸೊ ವಿತೌಟ್ ಪ್ಲ್ಯಾಂಟ್ಸ್ ಅನಿಮಲ್ಸ್ ಕೆನಾಟ್ ಸರ್ವೈವ್. ಸೊ ಅನಿಮಲ್ಸ್ ಆಲ್ಸೋ ಡಿಪೆಂಡ್ ಆನ್ ಪ್ಲ್ಯಾಂಟ್ಸ್ ಫಾರ್ ಶೆಲ್ಟರ್. ಸೊ ಕಾಡಲ್ಲಿ ವಾಸ ಮಾಡುವಂತಹ ಪ್ರಾಣಿಗಳು, ಪಕ್ಷಿಗಳು ಸಸ್ಯಗಳ ಮೇಲೆ ಡಿಪೆಂಡ್ ಆಗ್ತವೆ. ಯಾವುದಕ್ಕೆ? ಆಶ್ರಯ ಪಡೆದಿರ್ತವೆ ಅಂತ. ಶೆಲ್ಟರ್ ಅಂದರೆ ಆಶ್ರಯ ಪಡೆಯೋದು. ಸೊ ಬಿಸಿಲು, ಮಳೆಯಿಂದ ಬಚಾವಾಗಲಿಕ್ಕೆ, ಅವುಗಳಿಂದ ತಮ್ಮನ್ನು ತಾವು ಕಾಪಾಡಿಕೊಳ್ಳಲಿಕ್ಕೆ ಬೇರೆಯ ಸಸ್ಯಗಳ ಮೇಲೆ, ಬೇರೆಯ ಗಿಡಮರಗಳ ಮೇಲೆ ಅವುಗಳೇನು ಮಾಡ್ತವೆ? ಆಶ್ರಯವನ್ನು ಪಡ್ಕೊಳ್ತವೆ. ನಾವು ಮನೆಗಳನ್ನು ಕಟ್ಕೊಂಡು ನಾವು ವಾಸ ಮಾಡ್ತೀವಿ. ಚಳಿ, ಮಳೆ ಮತ್ತು ಬಿಸಿಲಿನಿಂದ ನಮ್ಮನ್ನು ನಾವು ಕಾಪಾಡ್ಕೊಳ್ತೀವಿ. ಅದೇ ರೀತಿ ಬೇರೆ ಸಸ್ಯಗಳು, ಬೇರೆ ಪ್ರಾಣಿಗಳು ಮತ್ತು ಪಕ್ಷಿಗಳು ಮರಗಳಲ್ಲಿ ಗೂಡು ಕಟ್ಕೊಳ್ತವೆ. ಕೆಲವುಗಳು ಇನ್ನು ಕೆಲವು ಮರದಲ್ಲಿರುವಂತಹ ಪೊಟರೆಗಳಲ್ಲಿ ಜೀವನ ಮಾಡ್ತವೆ.
Animals also depend on plants for a constant supply of oxygen. So, ಪ್ಲ್ಯಾಂಟ್ಸ್ ಇಲ್ಲ ಅಂದರೆ ನಮಗೆಲ್ಲ ಆಕ್ಸಿಜನ್ ಸಿಗೋದು ಕಷ್ಟ ಆಗುತ್ತೆ. ಹಾಗಾಗಿ ನಾವೆಲ್ಲ ಡಿಫಾರೆಸ್ಟೇಷನ್ ಮಾಡಬಾರ್ದು, ಸಸ್ಯಗಳನ್ನು ಮರಗಳನ್ನು ಬೆಳೆಸಬೇಕು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಅದನ್ನು ನಾವು ಪಾಲಿಸೋ ಪ್ರಯತ್ನ ಕೂಡ ಮಾಡ್ತಾ ಇದ್ದೀವಿ. ನೀವು ಕೂಡ ಮಾಡಬೇಕು ಮಕ್ಕಳೇ. ಸೊ ಸಸ್ಯಗಳು ನಮಗೆ ತುಂಬ ಅತಿ ಮುಖ್ಯ. ಯಾಕಪ್ಪ ಅಂದರೆ ಸಸ್ಯಗಳಿಲ್ಲ ಅಂದರೆ ನಮಗೆ ಉಸಿರಾಡೋದೇ ಕಷ್ಟ ಆಗಿಬಿಡುತ್ತೆ. ಆಕ್ಸಿಜನ್ ಇಲ್ಲ ಅಂದರೆ ಲೈಫ್ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಯಾವ ಜೀವನೂ ಬದುಕಲ್ಲ. ಸೊ ಹಾಗಾಗಿ ಅನಿಮಲ್ಸ್ ಏನಾಗುತ್ತೆ, ಆಕ್ಸಿಜನ್ಗೋಸ್ಕರ ಪ್ಲ್ಯಾಂಟ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಪ್ಲ್ಯಾಂಟ್ಸ್ ಪ್ರೊಡ್ಯೂಸ್ ಆಕ್ಸಿಜನ್ ಡ್ಯೂರಿಂಗ್ ದ ಪ್ರೋಸೆಸ್ ಆಫ್ ಫೋಟೋಸಿಂಥಸಿಸ್. We learned about photosynthesis in this chapter. During photosynthesis, oxygen is released from the leaves. That oxygen is essential for all other living things, including plants. Plants could oxygen ಬೇಕು. All other animals also require oxygen for respiration. Plants depend on animals for their various needs. ಸೊ ಈಗ ಸಸ್ಯಗಳು ಯಾವ ರೀತಿ ಪ್ರಾಣಿಗಳ ಮೇಲೆ ಡಿಪೆಂಡ್ ಆಗಿದೆ ಅಂತ. ಸೊ ತಮ್ಮ ಅನೇಕ ಅವಶ್ಯಕತೆಗಳಿಗೆ ಸಸ್ಯಗಳು ಪ್ರಾಣಿಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವುದ್ಯಾವುದಪ್ಪ? ಪ್ಲ್ಯಾಂಟ್ಸ್ ಯೂಸ್ ಕಾರ್ಬನ್ ಡೈಆಕ್ಸೈಡ್ ದ್ಯಾಟ್ ದ ಅನಿಮಲ್ಸ್ ಬ್ರೀದ್ ಔಟ್. ಸೊ ಪ್ರಾಣಿಗಳು ಉಸಿರಾಡುವಾಗ ಹೊರಹಾಕಿದಂತಹ ಕಾರ್ಬನ್ ಡೈಆಕ್ಸೈಡನ್ನು ಪ್ಲ್ಯಾಂಟ್ಸ್ ಯೂಸ್ ಮಾಡಿಕೊಳ್ಳುತ್ತೆ. ಸೊ ಅನಿಮಲ್ಸ್ ರೆಸ್ಪಿರೇಷನ್ ಉಸಿರಾಡುವಾಗ, ಪ್ರಾಣಿಗಳು ಉಸಿರಾಡುವಾಗ ಆಮ್ಲಜನಕ ಅಂದರೆ ಆಕ್ಸಿಜನನ್ನು ಇನ್ಹೇಲ್ ಮಾಡ್ತವೆ, ಕಾರ್ಬನ್ ಡೈಆಕ್ಸೈಡನ್ನು ಎಕ್ಸೇಲ್ ಹೊರ ಹಾಕ್ತವೆ. ಸೊ ಆ ಕಾರ್ಬನ್ ಡೈಆಕ್ಸೈಡನ್ನು ಪ್ಲ್ಯಾಂಟ್ಸ್ಗಳು ಯೂಸ್ ಮಾಡಿಕೊಂಡು ತಮ್ಮ ಫುಡ್ಡನ್ನು ತಯಾರು ಮಾಡಿಕೊಳ್ಳುತ್ತೆ ಮಕ್ಕಳೇ. ದೇ ಯೂಸ್ ಇಟ್ ಟು ಮೇಕ್ ದೇರ್ ಫುಡ್. ಪ್ಲ್ಯಾಂಟ್ಸ್ ಡಿಪೆಂಡ್ ಆನ್ ಅನಿಮಲ್ಸ್ ಸಚ್ ಆಸ್ ಇನ್ಸೆಕ್ಟ್ಸ್ ಆ್ಯಂಡ್ ಬರ್ಡ್ಸ್ ಟು ಪ್ರೊಡ್ಯೂಸ್ ಫ್ರೂಟ್ಸ್ ವಿತ್ ಸೀಡ್ಸ್. ಸೊ ಅವುಗಳು ಪ್ಲ್ಯಾಂಟ್ಸು ಫ್ರೂಟ್ಸನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಕೂಡ ಬರ್ಡ್ಸ್ ಮತ್ತು ಇನ್ಸೆಕ್ಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅಲ್ಲಿ ಪ್ಲ್ಯಾಂಟ್ಸಿನ ರೀಪ್ರೊಡಕ್ಷನಲ್ಲಿ ದೇರ್ ಆರ್ 2 kinds ಆಫ್ ರೀಪ್ರೊಡಕ್ಷನ್, ಸೆಕ್ಷುವಲ್ ರೀಪ್ರೊಡಕ್ಷನ್ ಆ್ಯಂಡ್ ಎಸೆಕ್ಷುವಲ್ ರೀಪ್ರೊಡಕ್ಷನ್ ಅಂತ ಬರುತ್ತೆ ಮಕ್ಕಳು. ನೀವು ಹೈಯರ್ ಕ್ಲಾಸಸ್ ಓದ್ತೀರಾ. ಸೊ ಆ ರೀಪ್ರೊಡಕ್ಷನ್ನಿಗೆ ಅಥವಾ ಫ್ರೂಟ್ಸನ್ನು ಪ್ರೊಡ್ಯೂಸ್ ಆಗಬೇಕು ಅಂತಂದರೆ ಇನ್ಸೆಕ್ಟ್ಸ್ ಮತ್ತು ಬರ್ಡ್ಸ್ಗಳ ಹೆಲ್ಪ್ ಅಥವಾ ಅವುಗಳ ಒಂದು ರೋಲ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನು ನಾವು ಹೆಚ್ಚು ಡಿಸ್ಕಸ್ ಮಾಡಲ್ಲ ಇಲ್ಲಿ. ಬಟ್ ನಾವು ವಿ ವಿಲ್ ನೋ ದ್ಯಾಟ್ ದ ಪ್ಲ್ಯಾಂಟ್ಸ್ ಡಿಪೆಂಡ್ ಆನ್ ಅದರ್ ಇನ್ಸೆಕ್ಟ್ಸ್ ಆ್ಯಂಡ್ ಬರ್ಡ್ಸ್ ಟು ಪ್ರೊಡ್ಯೂಸ್ ಫ್ರೂಟ್ಸ್ ವಿತ್ ಸೀಡ್ಸ್ ಅನ್ನೋದು ನಾವು ಅರ್ಥ ಮಾಡ್ಕೊಂಡಿರೋಣ. Animals also help plants to disperse seeds. ಸೊ ಅದನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಮಕ್ಕಳೇ. ಪ್ರೀವಿಯಸ್ ಕ್ಲಾಸಸಲ್ಲಿ ಡಿಸ್ಕಸ್ ಮಾಡಿದಾಗ ಡಿಸ್ಪರ್ಸಲ್ ಆಫ್ ಸೀಡ್ಸನ್ನು ಡಿಸ್ಕಸ್ ಮಾಡಿದ್ದೀವಿ ಮಕ್ಕಳೇ. ಅಲ್ಲಿ ನಾವು ಅರ್ಥ ಮಾಡ್ಕೊಂಡ್ವಿ ಯಾವ ರೀತಿ ಅನಿಮಲ್ಸ್ ಮತ್ತು ಅನಿಮಲ್ಸು ಹೆಲ್ಪ್ ಮಾಡುತ್ತೆ ಸೀಡ್ ಡಿಸ್ಪರ್ಸಲ್ಲಿಗೆ ಅಂತ. ಬೀಜಗಳನ್ನು ದೂರ ತನಕ ಪ್ರಾಣಿಗಳು ಪಕ್ಷಿಗಳು ತಗೊಂಡೋಗಿ ಹಾಕುತ್ತೆ, ಅಲ್ಲಿ ಹೊಸ ಸಸ್ಯಗಳು ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ ನಾವು ಅರ್ಥ ಮಾಡ್ಕೊಂಡಿದ್ವಿ. ಪಕ್ಷಿಗಳು ಮತ್ತು ಕೀಟಗಳು ಹಾಗೆಯೇ ಬೇರೆ ಅನಿಮಲ್ಸ್ ತಾವು ತಿಂದಂತಹ ಫ್ರೂಟ್ಸಲ್ಲಿ ಬೀಜ ಇರುತ್ತೆ, ಅವುಗಳ ಎಕ್ಸ್ಕ್ರೇಟಾದಲ್ಲಿ ಅವುಗಳು ಬೇರೆ ಬೇರೆ ದೂರ ತನಕ ಬಿದ್ದು ಅಲ್ಲಿ ಹೊಸ ಸಸ್ಯಗಳು ಬೆಳೀಲಿಕ್ಕೆ, ಆ ಪ್ಲ್ಯಾಂಟ್ಗಳ ನಂಬರ್ಸ್ ಜಾಸ್ತಿ ಆಗಲಿಕ್ಕೆ ಕೂಡ ಅನಿಮಲ್ಸು ಬರ್ಡ್ಸು ಹೆಲ್ಪ್ ಮಾಡುತ್ತೆ ಮಕ್ಕಳೇ. ಸೊ ಈ ರೀತಿ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಡಿಪೆಂಡ್ ಆನ್ ಈಚ್ ಅದರ್ ಅಂತ ನಮ್ಗೆ ಗೊತ್ತಾಯಿತು. ಸಸ್ಯಗಳು ಮತ್ತು ಪ್ರಾಣಿಗಳು ಪರಸ್ಪರ ಅವಲಂಬಿತವಾಗಿವೆ, ಒಂದಿಲ್ಲದೆ ಇನ್ನೊಂದಿಲ್ಲ ಅಂತ. ಇನ್ನೊಂದರ ಜೀವನ ಕಷ್ಟ ಆಗುತ್ತೆ. ಸಸ್ಯಗಳಿಲ್ಲದೆ ಪ್ರಾಣಿಗಳು ಬದುಕಲಿಕ್ಕಾಗಲ್ಲ, ಪ್ರಾಣಿಗಳಿಲ್ಲದೆ ಸಸ್ಯಗಳ ಉಳಿವು ಕೂಡ ಕಷ್ಟ ಆಗುತ್ತೆ. ಸೊ ದೇ ಡಿಪೆಂಡ್ ಆನ್ ಈಚ್ ಅದರ್. ಲೈಫ್ ಸ್ಕಿಲ್ಸ್. ಮೆನಿ ಪ್ಲ್ಯಾಂಟ್ಸ್ which are used in cooking help in digestion. Coriander, mint, fenugreek, curry leaves, ginger, cinnamon, cardamom and cloves are some of them. ಸೊ ನಮ್ಮ ಆಹಾರದಲ್ಲಿ ಬಳಸುವಂತಹ ಈ ಇಂಗ್ರೀಡಿಯೆಂಟ್ಸ್ ಏನಿದೆ
ಇಲ್ಲಿ ಕೊಟ್ಟೋ ಎಕ್ಸಾಂಪಲ್ಸ್ ಏನೇ ಕೊಟ್ಟಿದ್ದಾರೆ, ಈ ಕೊರಿಯಂಡರ್, ಮಿಂಟು, ಫೆನುಗ್ರಿಕ್ ಆಗಲಿ, ಜಿಂಜರ್ ಆಗಲಿ, ಸಿನಮನ್, ಇವುಗಳನ್ನೆಲ್ಲ ಯಾಕೆ ಬಳಸ್ತೀವಿ ಆಹಾರದಲ್ಲಿ ಅಂತಂದರೆ, ಅವುಗಳು ನಮ್ಮ ಆಹಾರವನ್ನು ಜೀರ್ಣ ಮಾಡಿಕೊಳ್ಳಲಿಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ಇವುಗಳನ್ನು ನಮ್ಮ ಆಹಾರಗಳಲ್ಲಿ ಬಳಸ್ತೀವಿ ಮಕ್ಕಳೇ. ಸೊ ಕ್ಯಾನ್ ಯು ಐಡೆಂಟಿಫೈ ದೀಸ್ ಪ್ಲ್ಯಾಂಟ್ ಪ್ರಾಡಕ್ಟ್ಸ್ ಅಂತ ಹೇಳಿದೆ ಇಲ್ಲಿ. ಆ ಕಾರಣಕ್ಕೋಸ್ಕರ ನಾನು ನಿಮಗೆ ಯಾವುದ್ಯಾವುದು ಅಂತ ಇಲ್ಲಿ ಪಾಯಿಂಟ್ ಮಾಡಿ ತೋರಿಸ್ಲಿಲ್ಲ, ನಿಮಗೆ ಬಿಟ್ಟಿರ್ತೀನಿ ಆ ಕೆಲಸವನ್ನು. ಕ್ಯಾನ್ ಯು ಐಡೆಂಟಿಫೈ ದೀಸ್ ಪ್ಲ್ಯಾಂಟ್ ಪ್ರಾಡಕ್ಟ್ಸ್ ಅಂತಂದರೆ, ಇಲ್ಲಿ ಕೊಟ್ಟರು ಚಿತ್ರಗಳಲ್ಲಿ, ಇಲ್ಲಿರುವಂಥ ಚಿತ್ರಗಳಲ್ಲಿ ಕೋರಿಯಂಡರ್ ಅಂದರೆ ಯಾವುದು, ಮಿಂಟ್ ಯಾವುದು, ಫೆನೋಗ್ರಿಕ್ ಯಾವುದು, ಜಿಂಜರ್ ಯಾವುದು, ಕ್ಲೋವ್ಸ್ ಯಾವುದು ಅನ್ನೋದನ್ನು ನೀವು ಐಡೆಂಟಿಫೈ ಮಾಡಿ ತಿಳ್ಕೊಳ್ಳಿ. ಅದರ ಒಂದು ಚಾರ್ಟನ್ನು ಕೂಡ ನೀವು ಮಾಡಿ ಇಟ್ಕೊಳ್ಬೋದು. ನೇಮ್ಸ್ ಆಫ್ ದೀಸ್ ಇಂಗ್ರೀಡಿಯೆಂಟ್ಸ್ ಇನ್ ಇಂಗ್ಲೀಷ್ ಆ್ಯಂಡ್ ಇನ್ ಕನ್ನಡ ಬರೆದಿಟ್ಕೊಳ್ಳಿ. ಸಾಧ್ಯವಾದರೆ ಪಿಕ್ಚರ್ಸನ್ನು ನೀವು ಹಾಕ್ಬೋದು. ಅವುಗಳನ್ನು ನೀವು ಇನ್ ರಿಯಲ್ ಹೇಗಿರುತ್ತೆ ಅಂತ ನೋಡಿ ತಿಳ್ಕೊಳ್ಳಿ. ನಿಮಗೆ ಗೊತ್ತಿಲ್ಲ ಅಂದರೆ ಮನೆಯಲ್ಲಿ ನಿಮ್ಮ ಪೇರೆಂಟ್ಸ್, ನಿಮ್ಮ ಅಮ್ಮನ್ನ ಕೇಳಿ ಹೇಗಿರುತ್ತೆ ಅಂತ ನೋಡಿ ತಿಳ್ಕೊಳ್ಳಿ ಮಕ್ಕಳೇ. ಅವುಗಳನ್ನು ಯಾಕೆ ಬಳಸಿ ಅಂತ ಅವ್ರನ್ನ ಕೇಳಿ. ನಾವು ಸಾಂಬಾರು ಮತ್ತು ಪಲ್ಯಗಳನ್ನು ಮಾಡಿದಾಗ ಕರಿಬೇವಿನ ಸೊಪ್ಪು ಯಾಕೆ ಹಾಕ್ತಾರೆ, ಎಲೆ ಹೆಚ್ಚಿಡ್ತಾರೆ, ಅದನ್ನು ತಿಂದೇ ಇದ್ದರೂ ಕೂಡ ಯಾಕೆ ಹಾಕ್ತಾರೆ ಅನ್ನೋದನ್ನು ನೀವು ಕೇಳಿ ತಿಳ್ಕೊಳ್ಳಿ. ಇನ್ನು ಕೆಲವು ಮಸಾಲೆ ಪದಾರ್ಥಗಳು ಸಾಮಾನ್ಯ ಇವುಗಳನ್ನು ನಾವು ತಿನ್ನಲ್ಲ, ಆಹಾರದಲ್ಲಿದ್ದರೂ ಕೂಡ, ನಮ್ಮ ಫುಡ್ಡಲ್ಲಿದ್ದರೂ ಕೂಡ ಲವಂಗ ಅವೆಲ್ಲ ಎತ್ತಿಟ್ಬಿಡ್ತೀವಿ. ಆದರೆ ಯಾಕೆ ಹಾಕ್ತಾರೆ ಅನ್ನೋದನ್ನು ನೀವು ತಿಳ್ಕೊಳ್ಳಿ. ಚಕ್ಕೆ, ಲವಂಗ ಮತ್ತು ಏಲಕ್ಕಿ ಇವುಗಳನ್ನೆಲ್ಲ ಬಳಸ್ತೀವಿ ಮಕ್ಕಳೇ. ಆದರೆ ಅದು ಯಾಕೆ ಬಳಸ್ತೀವಿ ಅಂತಂದರೆ, ನಮ್ಮ ಆಹಾರ ಚೆನ್ನಾಗಿ ಜೀರ್ಣ ಆಗಲಿ ಅಂತ ಅವುಗಳನ್ನು ನಾವು ಬಳಸ್ತೀವಿ ಮಕ್ಕಳೇ. ಕೀವರ್ಡ್ಸ್ ಯೂಸ್ಡ್ ಇನ್ ದಿಸ್ ಚಾಪ್ಟರ್. ಕ್ಲೋರೋಫಿಲ್ ಅಂತಂದರೆ ದ ಗ್ರೀನ್ ಕಲರ್ಡ್ ಪಿಗ್ಮೆಂಟ್ ಪ್ರೆಸೆಂಟ್ ಇನ್ ಪ್ಲ್ಯಾಂಟ್ಸ್, ಎಸ್ಪೆಷಲಿ ಇನ್ ಲೀವ್ಸ್. ಸೊ ಕ್ಲೋರೋಫಿಲ್ ಅಂತ ಅನ್ನೋದು ಏನಾಗಿರುತ್ತೆ, ಒಂದು ಗ್ರೀನ್ ಕಲರ್ ಪಿಗ್ಮೆಂಟು, ಅದು ಲೀವ್ಸಲ್ಲಿರುತ್ತೆ ಅಥವಾ ಪ್ಲ್ಯಾಂಟ್ಸಲ್ಲಿರುತ್ತೆ. ಅದನ್ನು ಯೂಸ್ ಮಾಡಿಕೊಂಡು ಪ್ಲ್ಯಾಂಟ್ಸು ಫುಡ್ಡನ್ನು ಪ್ರಿಪೇರ್ ಮಾಡ್ಕೊಳ್ಳುತ್ತೆ. ಇನ್ಸೆಕ್ಟಿವೋರಸ್ ಪ್ಲ್ಯಾಂಟ್ಸ್ ದ್ಯಾಟ್ ಫೀಡ್ ಆನ್ ಇನ್ಸೆಕ್ಟ್ಸ್. ಸೊ ಇನ್ಸೆಕ್ಟಿವೋರಸ್ ಪ್ಲ್ಯಾಂಟ್ಸ್ ಅಂತಂದರೆ ಯಾವ ಸಸ್ಯಗಳು ಕೀಟಗಳನ್ನು ತಿಂದು ಬದುಕುತ್ತೋ ಅದನ್ನು ನಾವು ಇನ್ಸೆಕ್ಟಿವೋರಸ್ ಪ್ಲ್ಯಾಂಟ್ಸ್ ಅಂತ ಕರಿತೀವಿ. ಮಿಡ್ ರಿಬ್, ಇದು ಲೀಫ್ಗಳಲ್ಲಿರುತ್ತೆ, ನಾವು ಓದಿದ್ದೀವಿ. ದ ಮೈನ್ ವೇನ್ ಇನ್ ದ ಸೆಂಟರ್ ಆಫ್ ಎ ಲೀಫ್, ಒಂದು ಎಲೆಯ ಮಧ್ಯದಲ್ಲಿರುವಂತಹ ಮೈನ್ ವೇನ್ ಇರೋದನ್ನು ನಾವು ಮಿಡ್ ರಿಬ್ ಅಂತ ಕರಿತೀವಿ. ಪಾರ್ಷಿಯಲ್ ಪ್ಯಾರಾಸೈಟ್, ದ ಪ್ಲ್ಯಾಂಟ್ಸ್ that can prepare their own food but depend on other plants for water and certain nutrients. ಸೊ ಯಾವ ಸಸ್ಯಗಳು ತಮ್ಮ ಆಹಾರವನ್ನು ತಯಾರು ಮಾಡ್ಕೊಳ್ತವೆ, ಆದರೆ ನೀರು ಮತ್ತು ಇನ್ನು ಉಳಿದಂತಹ ಖನಿಜಾಂಶಗಳಿಗೋಸ್ಕರ ಬೇರೆಯ ಪ್ಲ್ಯಾಂಟ್ಸನ್ನು ಅವಲಂಬಿತವಾಗಿರುತ್ತೋ ಅವುಗಳನ್ನು ನಾವು ಪಾರ್ಷಿಯಲ್ ಪ್ಯಾರಾಸೈಟ್ಸ್ ಅಂತ ಕರಿತೀವಿ ಮಕ್ಕಳೇ. ಟೋಟಲ್ ಪ್ಯಾರಾಸೈಟ್, ಎ ಪ್ಲ್ಯಾಂಟ್ ದ್ಯಾಟ್ ಟೋಟಲಿ ಡಿಪೆಂಡ್ಸ್ ಆನ್ ಅದರ್ ಪ್ಲ್ಯಾಂಟ್ಸ್ ಫಾರ್ ಫುಡ್ ಆ್ಯಂಡ್ ವಾಟರ್. ಸೊ ಯಾವ ಸಸ್ಯಗಳು ತಮ್ಮ ಆಹಾರ ಮತ್ತು ನೀರಿಗಾಗಿ ಸಂಪೂರ್ಣವಾಗಿ ಬೇರೆಯ ಸಸ್ಯಗಳ ಮೇಲೆ ಅವಲಂಬಿತವಾಗಿರುತ್ತವೋ ಆ ರೀತಿಯ ಸಸ್ಯಗಳನ್ನು ನಾವು ಟೋಟಲ್ ಪ್ಯಾರಾಸೈಟ್ ಅಥವಾ ಟೋಟಲ್ ಪ್ಯಾರಾಸೈಟಿಕ್ ಪ್ಲ್ಯಾಂಟ್ಸ್ ಅಂತ ಕರಿತೀವಿ ಮಕ್ಕಳೇ. ಸೊ ಹಿಯರ್ ವಿ ಹ್ಯಾವ್ ಎ map picture to remember the entire chapter or most of the things we studied in this chapter. Most plants make food, ಅಂದರೆ ಹೆಚ್ಚಿನ ಸಸ್ಯಗಳು, because most of the plants we see are green in color. ಏನು ಮಾಡ್ತಾವೆ, ಅವುಗಳು ತಮ್ಮ ಆಹಾರವನ್ನು ತಾವು ತಯಾರಿಸ್ಕೊಳ್ತವೆ. ಅದರಲ್ಲಿ ಕ್ಲೋರೋಫಿಲ್ ಇರುತ್ತೆ, ವಾಟರು, ಕಾರ್ಬನ್ ಡೈಆಕ್ಸೈಡನ್ನು ಯೂಸ್ ಮಾಡಿಕೊಂಡು ತಮ್ಮ ಫುಡ್ಡನ್ನು ತಯಾರು ಮಾಡ್ಕೊಳ್ತವೆ. ಜೊತೆಗೆ ಅದರಲ್ಲಿ ಆಕ್ಸಿಜನ್ ಲಿಬ್ರೇಟ್ ಆಗಿ ಹೊರಗಡೆ ಬರುತ್ತೆ ಆಕ್ಸಿಜನ್ ಡ್ಯೂರಿಂಗ್ ದಿಸ್ ಪ್ರೋಸೆಸ್. ಸನ್ಲೈಟು, ವಾಟರು, ಕಾರ್ಬನ್ ಡೈಆಕ್ಸೈಡನ್ನು ಯೂಸ್ ಮಾಡಿಕೊಂಡು, ಕ್ಲೋರೋಫಿಲ್ ಕೂಡ ಯೂಸ್ ಮಾಡ್ಕೊಂಡು ಮಾಡುತ್ತೆ ಪ್ಲ್ಯಾಂಟ್ಸ್ನ ಲೀವ್ಸು ಫುಡ್ಡನ್ನು ಪ್ರಿಪೇರ್ ಮಾಡುತ್ತೆ. ಡ್ಯೂರಿಂಗ್ ಫೋಟೋಸಿಂಥಸಿಸ್ ಆಕ್ಸಿಜನ್ ಕಮ್ಸ್ ಔಟ್ ಆಫ್ ದ ಲೀವ್ಸ್ ಥ್ರೂ ಸ್ಟೊಮ್ಯಾಟಾ. And there are some other plants which depend on other plants for food and water. They are called as parasitic plants. So parasitic plants grow on other plants, use food and water from other plants. There are two kinds of parasitic plants. They are total parasitic plants and partial parasitic plants. We discussed about these also. In total parasitic plants there will be no chlorophyll, whereas in partial parasitic plants they have chlorophyll.
ಕ್ಲೋರೋಫಿಲ್ ಇರುತ್ತೆ, ಫುಡ್ಡನ್ನು ಪ್ರಿಪೇರ್ ಮಾಡ್ಕೊಳ್ಳುತ್ತೆ. ಆದರೆ ವಾಟರ್ ಮತ್ತು ಅದರ್ ನ್ಯೂಟ್ರಿಯೆಂಟ್ಸಿಗೆ ಬೇರೆ ಪ್ಲ್ಯಾಂಟ್ಸ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದರೆ ಟೋಟಲ್ ಪ್ಯಾರಾಸೈಟಿಕ್ ಪ್ಲ್ಯಾಂಟ್ಸ್ ಏನಾಗುತ್ತೆ, ತಮಗೆ ಬೇಕಾದಂತಹ ಫುಡ್ ಮತ್ತು ವಾಟರ್ ಸಂಪೂರ್ಣವಾಗಿ ಬೇರೆ ಪ್ಲ್ಯಾಂಟ್ಗಳ ಮೇಲೆ ಅವಲಂಬಿತವಾಗಿರ್ತವೆ. ಕಮಿಂಗ್ ಟು ದ ಲೆಫ್ಟ್ ಸೈಡ್ ಹಿಯರ್, ಇನ್ಸೆಕ್ಟಿವೋರಸ್ ಪ್ಲ್ಯಾಂಟ್ಸ್ ಅಂದರೆ ಕೀಟಾಹಾರಿ ಸಸ್ಯಗಳು, ಕೀಟಗಳನ್ನು ತಿಂದು ಬದುಕುವಂಥ ಸಸ್ಯಗಳು. ಪಿಚ್ಚರ್ ಪ್ಲ್ಯಾಂಟ್ ಮತ್ತು ವೀನಸ್ ಫ್ಲೈ ಟ್ರ್ಯಾಪ್ ಆರ್ ದ ಎಕ್ಸಾಂಪಲ್ಸ್. ಆ್ಯಂಡ್ ದೇ ಹ್ಯಾವ್ ಕ್ಲೋರೋಫಿಲ್. ಅವು ಕ್ಲೋರೋಫಿಲ್ ಇರುತ್ತೆ, ಆಹಾರವನ್ನು ತಯಾರು ಮಾಡಿಕೊಳ್ಳುತ್ತೆ, ಜೊತೆಗೆ ಏನು ಮಾಡ್ತವೆ, ಇನ್ಸೆಕ್ಟ್ಸನ್ನು ಕೂಡ ತಿನ್ನುತ್ತೆ. ಸೊ ದೀಸ್ ಆರ್ ದ ಹೈಲೈಟ್ಸ್ ಆಫ್ ದಿಸ್ ಚಾಪ್ಟರ್. I hope this chapter was an interesting and you enjoyed. Thank you for watching this video. Bye bye children.